ಸಾವಿತ್ರಿ ಹೇಳಿದ್ದನ್ನೆಲ್ಲ ಹೇಗ್ ನಂಬ್ದೆ ಅಮೃತ? ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ದೇ ಇರೋಳಲ್ಲ ನೀನು. ಒಂದ್ಸಲ ನಿಧಾನಕ್ಕೆ ಯೋಚನೆ ಮಾಡು ಪ್ಲೀಸ್ ಅಮೃತ. ವಾಪಸ್ ಬಾ. ಅವರೆಲ್ಲ ನಿನ್ ಬ್ರೈನ್ ವಾಶ್ ಮಾಡಿ ನಮ್ಮಿಬ್ಬರನ್ನ ಪರ್ಮನೆಂಟ್ ಆಗಿ ದೂರ ಮಾಡ್ತಾ ಇದ್ದಾರೆ. ನೀನಿಲ್ದೆ ನಾನು ಇರಕ್ಕಾಗಲ್ಲ ಅಮೃತ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ನೀನ್ ಇಲ್ಲಿ ಮಲ್ಗಿರೋದ್ ಬಾವಂಗ್ ಗೊತ್ತಾದ್ರೆ ಅಷ್ಟೇ ಬೈತಾರೆ, ಒಳ್ಳೆ ಕೆಲ್ಸದವ್ರ ತರ ಮಲ್ಗಿದ್ಯಾ ಅಂತ. ಕೆಲಸದವಳ ತರ ಕೆಲಸದವಳೆ ಕಾಯ್ತಾ ಇದ್ದೆ. ಅವ್ರವ್ರ ಲೆವೆಲ್ಗೆ ಏನ್ ಬೇಕೋ ಅದೇ ಸಿಗ್ಬೇಕು. ಆ ಟೈಮ್ ಹತ್ರ ಬಂದಿದೆ. ಏನೇ ಆದ್ರೂ ನಿಮಗ್ ತಿಜೋರಿ ಬೀಗದ ಕೈ ಸಿಗಲ್ಲ ಬಿಡಿ. ನೋಡಿದ್ಯಾ ಸಾವಿತ್ರಿ, ಚಿಕ್ಕ ಹುಡುಗ ಅಂತೀಯಲ್ಲ, ಎಷ್ಟ್ ಮಾತಾಡ್ತಾನೆ. ಗಣೇಶ ಸುಮ್ನೆ ಇರೋ. ನಿಮ್ ಹತ್ರ ಬೀಗದ ಕೈ ಇತ್ತು ಅಂತ ಏನೋ ಮೆರ್ದಾಡ್ತಿದ್ರಿ. ಈಗ ನಿಮ್ ತಂಗಿ ಹತ್ರನೇ ಹೋಗಿ ಭಿಕ್ಷೆ ಬೇಡಬೇಕು. ಇಷ್ಟು ಮಾತಾಡ್ತೀನಿ ನೀನು. ಹೇ ಗಣೇಶ, ಏನೋ ಆಗಿದೆ ನಿನ್ಗೆ? ಇಷ್ಟೊಂದು ಮಾತಾಡ್ತಿದ್ಯಾ? ಹೋಗೋ ಒಳಗೆ ಹೋಗೋ. ಹಾಳಾಗಿರೋದು ನನ್ನಿಂದ, ನಾನೇ ಸರಿಪಡಿಸ್ಕೋಬೇಕಲ್ಲಪ್ಪ. ಏನ್ ಮಾಡ್ಬೇಕು ಅಂತಿದ್ಯಾ? ವಾಪಸ್ ಹೋಗ್ಬೇಕು ಅಂತ ಇದ್ದೀನಿ. ಹೌದಪ್ಪ, ಆರ್ಯನ್ಗೆ ಇನ್ನೊಂದು ಅವಕಾಶ ಕೊಡ್ತೀನಿ. ನಾನಿಲ್ದೆ ಅವನು ತುಂಬಾ ಬೇಜಾರಲ್ಲಿದ್ದಾನೆ. ನಾಟಕ ಅಮೃತ, ನಂಬೇಡ. ನಾಟಕ ಆದ್ರೆ ನಾನು ಅದನ್ನ ನಿಜ ಮಾಡ್ತೀನಿ ಅಪ್ಪ. ನಾಯಿ ಬಾಲ ಕೊಳವೆವರೆಗಿರೋ ಹೊತ್ತು ನೆಟ್ಗಾಗಿರುತ್ತೆ. ಆ ಕೊಳವೆನ ನಾನು ಶಾಶ್ವತವಾಗಿ ಹಿಡಿತೀನಿ. ಬೇಡ ಮಗಳೇ. ಬಾವ ಆರ್ಯನ್ ಬಗ್ಗೆ ವಿಚಾರಿಸಿದ್ದಾರೆ ಅಂದ್ರೆ ಸರಿಯಾದ ಜಾಗಕ್ಕೆ ಪೆಟ್ಟು ಬಿದ್ದಿದೆ. ಈಗ ಆಟ ಬೊಂಬಾಟ್, ವೆರಿ ಗುಡ್. ಆದ್ರೆ ನನ್ನ ಯಾಕೆ ಎನ್ಕ್ವೈರಿ? ನಿಮ್ಮ ಆರ್ಯನ್ ಸಂಬಂಧ ಫೋನ್ನಲ್ಲಷ್ಟೇ ಅಲ್ಲದೆ ತುಂಬಾ ಮುಂದುವರೆದಿತ್ತು ಅಂತ ಸುದ್ದಿ. ಏಯ್, ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ, ತೆಗೆದು ಬೀಸ್ಬಿಡ್ತೀನಿ. ಉತ್ತರ ಕೊಡ್ಲ? ಸಾವಿತ್ರಿ ಆರ್ಯನ್ ಸಂಬಂಧ ಹೇಗೆ? ನನ್ನ ಕೇಳ್ತಾ ಇದೀಯಾ? ತುಂಬಾ ಪೋಸ್ ಕೊಡ್ತೀಯಾ ಎಲ್ಲ ಕಣ್ಣು ಹಿಡಿದ್ಬಿಡ್ತೀನಿ ಅಂತ. ಈ ವಿಷಯನೂ ನಾನೇ ಹೇಳಿದ್ರೆ ನನ್ಗೇನು ಉಪಯೋಗ? ವ್ಯವಹಾರ ಪಾಲ್ ಸಿಗುತ್ತೆ. ಕೂಲ್. ತುಂಬಾ ಡೀಟೇಲ್ಸ್ ಗೊತ್ತಿಲ್ಲ, ಆದ್ರೆ ಅವರಿಬ್ರು ಒಂದ್ ಜಾಗದಲ್ಲಿ ಮೀಟ್ ಮಾಡಿದ್ದನ್ನ ಮಾತಾಡಿದ್ದನ್ನ ಒಂದೆರಡು ಸರ್ತಿ ನೋಡಿದ್ದೆ. ಮಿಕ್ಕಿದ್ದು ನೀನ್ ಕಂಡುಹಿಡಿ. ಅಪ್ಪ ನನ್ನನ್ನ ಬಲವಂತವಾಗಿ ಕಟ್ ಹಾಕಿರ್ಲಿಲ್ಲ ಅಮ್ಮ. ನನ್ನನ್ನು ಯಾರು ಬಲವಂತವಾಗಿ ಹಿಡಿದಿಟ್ಕೊಳ್ಳೋದಿಕ್ಕಾಗಲ್ಲ. ನಾನೇ ನಿರ್ಧಾರ ತಗೊಂಡು ಇಲ್ಲಿಂದ ಹೋದೆ. ನಾನೇ ನಿರ್ಧಾರ ತಗೊಂಡು ಇಲ್ಲಿಗೆ ವಾಪಸ್ ಬಂದೆ. ರೀ, ಅಮೃತನಲ್ಲೇ ಕಳಿಸ್ಬಾರ್ದಿತ್ತು ರೀ. ಅಲ್ಲ, ಅವಳಿಗೆ ಏನಾದ್ರು. ನಿನಗೇನ್ ತೊಂದ್ರೆ? ನನಗಲ್ಲ ರೀ, ಅಮೃತ. ಅವಳು ಅವಳ ಗಂಡನ ಮನೆಗೆ ಹೋದ್ಲು. ಅವಳು ಅಲ್ಲಿದ್ರೆ ನಿನ್ನ ಆಟ ಸಾಗಲ್ಲ ಅಂತನಾ? ಏನಾದ್ರೂ ಅಂದ್ಕೊಳ್ಳಿ, ಆದ್ರೆ ದಯವಿಟ್ಟು ಅಮೃತನ್ ವಾಪಸ್ ಕರ್ಕೊಂಡ್ ಬನ್ನಿ. ಅವಳಲ್ಲಿ ಸುರಕ್ಷಿತವಾಗಿರಲ್ಲ. ಓ, ನೀನು ಅವಳು ಸುರಕ್ಷತೆ ಬಗ್ಗೆ ಮಾತಾಡ್ತಿದ್ಯಾ? ನೀನು ನಿನ್ನ ಆಟ ಸುಲಭ ಆಗ್ಲಿ ಅಂತ ಅಮೃತನಿಗೆ ಮದುವೆ ಮಾಡುತ್ತೆ. ನೀನು ಅವಳ ಬದುಕನ್ನೇ ಹಾಳು ಮಾಡಿದೆ. ಅವಳು ಸುರಕ್ಷತೆ ಬಗ್ಗೆ ಮಾತಾಡೋಕೆ ನಿನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ.